ನನ್ನ ಹೆಸರು ಆರ್ಯ. ನಾನು ಡಿಗ್ರಿ ಓದ್ತಾ ಇದ್ದೇನೆ. ನಮ್ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ನಾನು ಒಬ್ಬನೇ ಮಗ. ಮನೆಯಲ್ಲಿ ಒಬ್ಬನೇ ಇರುತ್ತೇನೆ. ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ನನಗೆ 2 ತಿಂಗಳು ರಜಾ ಸಿಗುತ್ತೆ. ನಾನು ಮನೆಯಲ್ಲಿ ಆಟ ಆಡಿಕೊಂಡು ಸ್ನೇಹಿತರ ಜೊತೆ ಓಡಾಡಿಕೊಂಡು ಮನೆಯಲ್ಲಿ ಇರುತ್ತಿದ್ದೆ. ಒಂದು ದಿನ ಪಕ್ಕದ ಮನೆಯಲ್ಲಿ ಅಳುವ ಶಬ್ದ ಕೇಳಿಸುತ್ತಿದೆ ನನಗೆ. ಯಾರು ಇಷ್ಟು ಜೋರಾಗಿ ಅಳುತ್ತಿದ್ದಾರೆ ಎಂದು ನೋಡಲು ಹೋದೆ. ಆದರೆ ಯಾರೂ ಕಾಣಿಸಲಿಲ್ಲ. ನಾನು ಹೆಚ್ಚು ಅದರ ಕಡೆ ಗಮನ ಕೊಡಲಿಲ್ಲ, ಸುಮ್ಮನಾದೆ. ಆದರೆ ಒಂದು ದಿನ ಬೆಳಗ್ಗೆ ನಾನು ಜಾಗಿಂಗ್ಗೆ ಹೋಗಿದ್ದ ವಾಪಸ್ ಬರುವಾಗ ಆ ಮನೆಯಲ್ಲಿ ಯಾರೋ ಹೆಂಗಸು ಇರೋದು ಕಾಣಿಸ್ತು. ನನಗೆ ಅಳುತ್ತಿರುವ ಶಬ್ದ ಕೇಳಿಸಿದ್ದು ಈ ಹೆಂಗಸಿದ್ದೇ ಇರಬೇಕೆಂದು ನಾನು ಯೋಚನೆ ಮಾಡಿದೆ. ಪಾಪ ಏನು ಕಷ್ಟ ಇದೆಯೋ ಏನೋ, ಅಷ್ಟು ಜೋರಾಗಿ ಅಳುತ್ತಿದ್ದರು. ನಾನು ಆ ಮನೆಯ ಕಡೆ ದೃಷ್ಟಿ ಇಡುವುದು ಜಾಸ್ತಿ ಆಯಿತು. ನಂತರ ತಿಳಿಯಿತು, ಆಕೆ ಕೆಲಸಕ್ಕೆ ಹೋಗ್ತಾಳೆ. ಬೆಳಗ್ಗೆ 10 ಗಂಟೆಗೆ ಹೋದರೆ ಸಂಜೆ 6 ಗಂಟೆಗೆ ಬರುತ್ತಾರೆ. ಒಂದು ದಿನ ಜೋರಾಗಿ ಮಳೆ ಬರ್ತಾ ಇದೆ. ನಾನು ಮನೆ ಆಚೆ ಕುಳಿತುಕೊಂಡಿದ್ದೇನೆ. ಕರೆಂಟೂ ಇಲ್ಲ. ಆಕೆ ಮಳೆಯಲ್ಲಿ ನೆನೆದುಕೊಂಡು ಬಂದಿದ್ದಾಳೆ ಮತ್ತು ಮನೆಯ ಒಳಗಡೆ ಹೋದಳು. ಸ್ವಲ್ಪ ಹೊತ್ತಾದ ಮೇಲೆ ಮನೆ ಆಚೆ ಬಂದು ಆಕೆಗೆ ಕುಳಿತುಕೊಂಡಳು. ನನ್ನನ್ನು ನೋಡಿ ಮಾತನಾಡಿಸಲು ಬಂದಳು. ಮನೆಯಲ್ಲಿ ಕರೆಂಟ್ ಇಲ್ಲ, ಯಾವಾಗ ಬರುತ್ತೆ ಎಂದು ನಿಮಗೆ ಗೊತ್ತಿದೆಯೇ? ನಾನು ಆಕೆಗೆ ಹೇಳಿದೆ, ಇಲ್ಲ ಕರೆಂಟ್ ಇಲ್ಲ, ಇನ್ನು ಬೆಳಗ್ಗೆನೇ ಬರೋದು ಅನಿಸುತ್ತೆ. ಆಕೆ ಬೇಜಾರಿನಲ್ಲಿ, ನನ್ನ ಫೋನಿನಲ್ಲಿ ಬ್ಯಾಟ್ರಿ ಇಲ್ಲ, ನಾನು ಯಾರಿಗೋ ಫೋನ್ ಮಾಡಬೇಕಾಗಿತ್ತು. ನನ್ನ ಫೋನ್ನಲ್ಲಿ ನೀವು ಮಾಡಬಹುದು. ಆಕೆ ನನ್ನ ಮನೆ ಹತ್ತಿರ ಬಂದಳು. ಫೋನಿನಲ್ಲಿ ಯಾರ ಜೊತೆನೂ ಮಾತನಾಡಿ ಮನೆ ತಲುಪಿದ್ದೇನೆ ಎಂದು ಹೇಳಿ ಫೋನನ್ನು ಇಟ್ಟಳು. ನಾನು ಆಕೆಗೆ ಕೇಳಿದೆ, ಯಾರು ನಿಮ್ಮ ಗಂಡನಿಗೆ ಫೋನ್ ಮಾಡಿದ್ದು ನೀವು ಅಂತ. ಆಕೆ, ಇಲ್ಲ, ನನಗೇನು ಮದುವೆ ಆಗಿಲ್ಲ, ನಾನು ನನ್ನ ಅಣ್ಣನಿಗೆ ಫೋನ್ ಮಾಡಿದ್ದು. ಆಕೆ ತನ್ನ ಮನೆಗೆ ಹೋದಳು. ಸ್ವಲ್ಪ ಹೊತ್ತಾದ ಮೇಲೆ ನನ್ನ ಫೋನ್ಗೆ ಮತ್ತೆ ಅವರ ಅಣ್ಣನಿಂದ ಫೋನ್ ಬಂದಿತು. ಅಣ್ಣ ಅವರ ಜೊತೆ ಮಾತನಾಡಬೇಕೆಂದು ಹೇಳಿದರು. ನಾನು ಆಕೆ ಮನೆಗೆ ಹೋಗಿ ಫೋನನ್ನು ನೀಡಿದೆ. ಆಕೆ ಏನು ಮಾತನಾಡುತ್ತಿದ್ದರು. ನನ್ನನ್ನು ನೋಡಿ, ನಿಮ್ಮದು ರಾತ್ರಿ ಊಟ ಆಯಿತೆ ಎಂದು ಕೇಳಿದಳು. ನಾನು, ಇಲ್ಲ, ಮನೆಯಲ್ಲಿ ಅಪ್ಪ ಅಮ್ಮ ಇಲ್ಲ, ಏನು ಮಾಡಿಲ್ಲ ಎಂದು ಹೇಳಿದೆ. ಅದಕ್ಕೆ ಇಲ್ಲೇ ಊಟ ಮಾಡಿ ಎಂದು ಊಟ ಮಾಡಿಸಿದಳು. ಆಕೆ ಅಡುಗೆಯನ್ನು ಚೆನ್ನಾಗಿ ಮಾಡಿದ್ದಾಳೆ. ಊಟ ಮಾಡುತ್ತಾ ಆಕೆ ಬಗ್ಗೆ ನಾನು ತಿಳಿದೆ. ಆಕೆ ಹೆಸರು ಸ್ನೇಹ. ಇಲ್ಲಿ ಕೆಲಸಕ್ಕೆಂದು ಬಂದಿದ್ದಾಳೆ. ನಮ್ಮಿಬ್ಬರ ಮಾತು ನಗು ಶುರುವಾಯಿತು. ನಾನು ಇಂದು ಬರುತ್ತೇನೆ ಎಂದು ವಾಪಸ್ ಮನೆಗೆ ಬಂದೆ. ಅಂದು ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ಆಕೆ ಮುಖವನ್ನೇ ನನಗೆ ನೆನಪಾಗುತ್ತದೆ. ನಾನು ಬೇಕು ಅಂತ ಅಂದಿನಿಂದ ಆಕೆಯ ಮನೆ ಕಡೆ ಕೊಡಲು ಹೋಗುತ್ತಿದ್ದೆ ಮತ್ತು ಸಂಜೆ ಆದರೆ ಅವಳ ಜೊತೆ ಅವಳ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದೆ. ಹೀಗೆ ಒಂದು ದಿನ ನಾನು ಅವಳ ಮನೆಯಲ್ಲಿ ಇದ್ದೆ. ಮತ್ತೆ ಜೋರು ಮಳೆ ಬರುತ್ತಿತ್ತು. ಗುಡುಗು ಮಿಂಚು ಜೋರಾಗಿದೆ. ಜೋರಾಗಿ ಗುಡುಗು ಮಿಂಚು ಬಂದಿತು. ಆಕೆ ಬೆಚ್ಚು ಬಿದ್ದಳು. ನಾನು ಆಕೆಯನ್ನು ಹಿಡಿದೆ. ಹೆದರಬೇಡ ಎಂದು ಸಮಾಧಾನ ಮಾಡಿದೆ. ಆಕೆ ನಾಚಿ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು, ನಾನು ನಿನ್ನ ಗರ್ಲ್ಫ್ರೆಂಡ್ ಅಲ್ಲ ಎಂದು ಹೇಳಿದಳು. ನೀನು ಮನಸ್ಸು ಮಾಡಿದರೆ ನನಗೆ ಗರ್ಲ್ಫ್ರೆಂಡ್ ಆಗಬಹುದು, ಆದರೆ ನಾನು ನಿನಗಿಂತ ದೊಡ್ಡವಳು. ಪರವಾಗಿಲ್ಲ, ಈ ಬಿಸಿ ದೇಹಕ್ಕೆ ಶಾಖವನ್ನು ನೀಡಲು ವಯಸ್ಸಿನ ಅಂತರ ಬರುವುದಿಲ್ಲ. ಈ ಮಳೆ, ಗುಡುಗು, ಸಿಡಿಲು ಎಷ್ಟು ಚೆನ್ನಾಗಿದೆ. ನಾವು ಶಾಖವನ್ನು ತೆಗೆದುಕೊಳ್ಳಬಹುದು. ನಮ್ಮಿಬ್ಬರ ಕಣ್ಣುಗಳು ಮಿಲನವಾದವು. ಆ ಮಳೆ ಶಬ್ದಕ್ಕೆ ನಮ್ಮ ಶಬ್ದ ಯಾರಿಗೂ ಗೊತ್ತಾಗಲಿಲ್ಲ. ಜೋರಾಗಿ ಶಬ್ದ ಬರುತ್ತದೆ. ಗುಡುಗು ಮಿಂಚು ಆಚೆ ಕಡೆ ಮಾತ್ರ ಅಲ್ಲ, ನಮ್ಮಿಬ್ಬರ ಮಧ್ಯೆ ನಡೀತಿದೆ. ಆ ರೂಮಿನ ಶಾಖ ಏರಿದೆ. ಶಾಖ ಇನ್ನೂ ಸಾಲುತ್ತಿಲ್ಲ. ಸುಮಾರು 1 ತಾಸು ಆದಮೇಲೆ ಶಾಖ ಇಳಿದಿದೆ. ಹೀಗೆ ನಮ್ಮಿಬ್ಬರ ಶಾಖ ತೆಗೆದುಕೊಳ್ಳಲು ಪ್ರತಿದಿನ ಮಳೆಯೂ ಬರುತ್ತಿತ್ತು. ನಾವು ಅದನ್ನೇ ಮಾಡುತ್ತಿದ್ದೆವು. ಆದರೆ ಒಂದು ದಿನ ಆಕೆಗೆ ತನಗೆ ಬೇರೆ ಊರಿಗೆ ಕೆಲಸ ಟ್ರಾನ್ಸ್ಫರ್ ಆಗಿದೆ ಎಂದು ಗೊತ್ತಾದ ಮೇಲೆ ಆಕೆ ಅಲ್ಲಿಗೆ ಹೋದಳು ಮತ್ತು ಒಂದು ಸುಂದರ ನೆನಪಾಗಿ ಉಳಿದಿದೆ. ಆಕೆ ಎಷ್ಟು ಒಳ್ಳೆಯವಳು ಎಂದು ನನಗೆ ಆಮೇಲೆ ಗೊತ್ತಾಗಿದ್ದು. ತನ್ನ ಸಂಬಳದಲ್ಲಿ ಅರ್ಧ ಸಂಬಳವನ್ನು ಆಕೆ ಅನಾಥಾಶ್ರಮಕ್ಕೆ ನೀಡುತ್ತಿದ್ದಳು. ಇಂಥ ಒಳ್ಳೆ ಮನಸ್ಸು ಆಗಿದೆ. ಆಕೆ ಈಗ ಕಷ್ಟದಲ್ಲಿ ಇದ್ದರೂ ತನಗೆ ಬರುತ್ತಿದ್ದ ಸಂಬಳದಲ್ಲಿ ಸ್ವಲ್ಪ ತೆಗೆದು ಇಟ್ಟು ಅನಾಥರಿಗೆ ನೀಡುತ್ತಿದ್ದಳು. ಈ ವಿಷಯ ನನಗೆ ಮನ ಮುಟ್ಟಿತು ಮತ್ತು ನಾನು ಅಂದಿನಿಂದ ನನಗೆ ಬರುತ್ತಿದ್ದ ದುಡ್ಡಿನಲ್ಲಿ ಅರ್ಧವನ್ನು ನಾನು ಎತ್ತಿಕ್ಕುತ್ತಿದ್ದೆ. ಆಕೆ ತನ್ನ ಜೀವನದಲ್ಲಿ ಒಳ್ಳೆಯ ವಿಷಯಗಳನ್ನು ಹೇಳಿಕೊಟ್ಟು ಹೋಗಿದ್ದಾಳೆ. ಆಕೆಯನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.